ಉಗ್ರ ವೈದ್ಯರು ಕೆಲಸ ಮಾಡ್ತಾ ಇದ್ದಂತಹ ವಿವಿಗೆ ನೋಟಿಸ್. ಅಲ್-ಫಲಾಹ್ ವಿವಿಗೆ ಎನ್ಎಎಸಿ ನೋಟಿಸ್ ಅನ್ನು ಕೊಟ್ಟಿದೆ. ಗುಣಮಟ್ಟ ನಿರ್ಧಾರಕ ಸಂಸ್ಥೆಯಾಗಿರುವಂತಹ ಸಂಸ್ಥೆ ಮಾನ್ಯತೆ ಬಗ್ಗೆ ತಪ್ಪು ಮಾಹಿತಿಯ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಕೂಡಲೇ ಸ್ಪಷ್ಟನೆಯನ್ನ ನೀಡಬೇಕು ಅಂತ ಹೇಳಿ ನ್ಯಾಕ್ ಆದೇಶವನ್ನ ಕೊಟ್ಟಿದೆ. ಅಲ್-ಫಲಾಹ್ ವಿವಿಗೆ ಸಂಬಂಧಪಟ್ಟಂತೆ ಏನು ಒಂದಷ್ಟು ಆರೋಪಗಳು ಕೇಳಿಬರ್ತಾ ಇದೆಯೋ ಹಾಗೆಯೇ ಈ ಟೆರರಿಸ್ಟ್ ಆಕ್ಟಿವಿಟೀಸ್ನ ಪ್ರಮುಖ ಕೇಂದ್ರವಾಗಿತ್ತು. ಅಂದರೆ ಈ ಉಗ್ರರೆಲ್ಲರೂ ಕೂಡ, ಈ ಶಂಕಿತರೆಲ್ಲರೂ ಕೂಡ ಅಲ್ಲೇ ಕೆಲಸ ಮಾಡ್ತಿದ್ದವರು. ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ಅದರ ಮಾನ್ಯತೆಯ ಬಗ್ಗೆಯೂ ಕೂಡ ತಪ್ಪು ಮಾಹಿತಿ ಇದೆ. ಹಾಗಾಗಿನೇ ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ನ್ಯಾಕ್ ನೋಟಿಸನ್ನು ಜಾರಿ ಮಾಡಿದೆ. ಆ ನೋಟಿಸ್ಗೆ ಇದೀಗ ವಿವಿ ಆಡಳಿತ ಮಂಡಳಿ ಉತ್ತರವನ್ನು ಕೊಡಬೇಕಿದೆ. ಘಟನೆಗೆ ಸಂಬಂಧಪಟ್ಟಂತೆ ನಮಗೇನು ಗೊತ್ತಿಲ್ಲ ಅಂತ ಹೇಳಿ ಅವರು ತಳ್ಳಿ ಹಾಕಬಹುದು. ಆದರೆ ಈಗ ಕೇಳಿರುವಂತಹ ಪ್ರಶ್ನೆಗಳಿಗೆ ಏನು ಉತ್ತರವನ್ನು ಕೊಡುತ್ತೆ? ಅಲ್-ಫಲಾಹ್ ವಿವಿಗೆ ಇಡಿಯಿಂದಲೂ ಕೂಡ ಶಾಕ್ ಎದುರಾಗಿದೆ. ಉಗ್ರ ವೈದ್ಯರಿಗೆ ಕೆಲಸ ನೀಡಿದ್ದ ವಿವಿಗೆ ಮಹಾಘಾತ ಎದುರಾಗಿದೆ. ವಿವಿ ಹಣಕಾಸು ವ್ಯವಹಾರಗಳ ತನಿಖೆಗೆ ಇದೀಗ ಜಾರಿ ನಿರ್ದೇಶನಾಲಯ ಸಜ್ಜಾಗಿದೆ. ಹಣಕಾಸು ದಾಖಲೆಗಳನ್ನು ಕೆದಕಲು ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ವಿವಿಗೆ ಫಂಡಿಂಗ್ ಆಗಿರುವ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಲಿದ್ದಾರೆ. ವಿದೇಶದಿಂದ ಫಂಡಿಂಗ್ ಆದ ಬಗ್ಗೆಯೂ ಕೂಡ ಇಡಿ ತನಿಖೆಯನ್ನು ಮಾಡಲಿದೆ. ಯಾವ ರೀತಿಯಾಗಿ ಇಲ್ಲಿ ವ್ಯವಹಾರಗಳು ನಡೀತಾ ಇತ್ತು, ಆರ್ಥಿಕವಾಗಿ ಈ ಒಂದು ಯೂನಿವರ್ಸಿಟಿಗೆ ಫಂಡಿಂಗ್ ಯಾರು ಮಾಡ್ತಾ ಇದ್ರು, ವಿದೇಶದಿಂದ ಏನಾದರೂ ಫಂಡಿಂಗ್ ಆಗ್ತಾ ಇತ್ತಾ, ವಿದೇಶದಿಂದ ಆಗ್ತಾ ಇತ್ತು ಅನ್ನೋದಾದರೆ ಯಾವ ದೇಶದಿಂದ ಆಗ್ತಾ ಇತ್ತು, ಇದೆಲ್ಲವನ್ನ ಕೂಡ ಕೆದಕುವಂತಹ ಕೆಲಸವನ್ನ ಇದೀಗ ಇಡಿ ಅಧಿಕಾರಿಗಳು ಮಾಡಲಿದ್ದಾರೆ. ಡಾಕ್ಟರ್ಗಳ ಉಗ್ರ ಕೋಟೆಯನ್ನ ಭೇದಿಸ್ತಾ ಇರುವ ಎನ್ಐಎ ಅಧಿಕಾರಿಗಳು ಉಗ್ರ ಸಂಚುಗಳನ್ನು ಬಯಲು ಮಾಡುತ್ತಿದ್ದಾರೆ. ತನಿಖೆಯ ಆಳಕ್ಕೆ ಇಳಿದಷ್ಟು ಅನೇಕ ಸಂಗತಿಗಳು ಬಯಲಾಗ್ತಾ ಇವೆ. ಗಣರಾಜ್ಯೋತ್ಸವ, ದೀಪಾವಳಿ ವೇಳೆ ನರಮೇಧ ನಡೆಸಲು ಪ್ಲಾನ್ ಮಾಡಿದ್ರು ಅನ್ನೋದು ಈಗಾಗಲೇ ರಿವೀಲ್ ಆಗಿತ್ತು. ಆದರೆ ಈ ಎರಡೂ ಪ್ಲಾನ್ ಫ್ಲಾಪ್ ಆದ್ಮೇಲೆ ಡಿಸೆಂಬರ್ 6ಕ್ಕೆ ಸೇಡು ತೀರಿಸಿಕೊಳ್ಳಲು ವಿವಿಯಲ್ಲೇ ಕುಳಿತು ಸ್ಕೆಚ್ ಅನ್ನ ಹಾಕಿದ್ರಂತೆ. ಹಾಗಾದ್ರೆ ಏನಿದು ಸೇಡು? ಡಿಸೆಂಬರ್ 6ರಂದೇ ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ದು ಯಾಕೆ? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಬಗೆದಷ್ಟು ರಿವೀಲ್ ಆಗ್ತಿದೆ ದುಷ್ಟ ಡಾಕ್ಟರ್ಗಳ ಸಂಚು. ಬಾಬ್ರಿ ಮಸೀದಿ ಧ್ವಂಸ ಸೇಡಿಗೆ ರೆಡಿಯಾಗಿದ್ದ ಪ್ಲಾನ್. ಡಿಸೆಂಬರ್ 6ರಂದು 5 ಹಂತದಲ್ಲಿ ದಾಳಿಗೆ ಸ್ಕೆಚ್. ದೆಹಲಿ ಕಾರು ಸ್ಫೋಟದ ರಹಸ್ಯ ಕೆದಗುತ್ತಿರೋ ಎನ್ಐಎ ಅಧಿಕಾರಿಗಳು ದುಷ್ಟ ಡಾಕ್ಟರ್ಗಳ ಕೃತ್ಯವನ್ನ ಬಯಲು ಮಾಡ್ತಿದ್ದಾರೆ. ಮುಂಬೈ ದಾಳಿ ಮಾದರಿ ದಾಳಿ ನಡೆಸಲು ಸಂಚು ನಡೆದಿತ್ತು ಅನ್ನೋ ವಿಚಾರ ಹೊರಬಿದ್ದಿತ್ತು. ಇದೀಗ ಮತ್ತೊಂದು ಸ್ಫೋಟಕ ಸಂಗತಿ ಗೊತ್ತಾಗಿದೆ. ಅದೇ ಬಾಬ್ರಿ ಮಸೀದಿ ಧ್ವಂಸದ ಸೇಡು. ಹೌದು, 1992ರ ಡಿಸೆಂಬರ್ 6ರಂದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿದ್ದ ಬಾಬ್ರಿ ಮಸೀದಿಯನ್ನ ಕರಸೇವಕರು ಧ್ವಂಸಗೊಳಿಸಿದ್ರು. ಇದಕ್ಕೆ ಸೇಡು ತೀರಿಸಿಕೊಳ್ಳಲು ದುಷ್ಟ ಡಾಕ್ಟರ್ಗಳು ಹೊಂಚು ಹಾಕಿದ್ರು ಅನ್ನೋದು ಬಯಲಾಗಿದೆ. ಅದರಲ್ಲೂ ಡಿಸೆಂಬರ್ 6ರಂದೇ 6 ಸ್ಥಳಗಳಲ್ಲಿ ಸ್ಫೋಟಿಸಲು 5 ಹಂತದಲ್ಲಿ ಪ್ಲಾನ್ ಮಾಡಿದ್ರಂತೆ. ಆ ಪ್ಲಾನ್ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಡಿಸೆಂಬರ್ 6ರಂದೇ ಸರಣಿ ಸ್ಫೋಟಕ್ಕೆ ಉಗ್ರರು ಸ್ಕೆಚ್ ಹಾಕಿದ್ರು. ಇದಕ್ಕಾಗಿ ವೈದ್ಯರ ಜೊತೆ ಜೈಷ್ ಎ ಮೊಹಮ್ಮದ್ ಸಂಘಟನೆ 5 ಹಂತದಲ್ಲಿ ಪ್ಲಾನ್ ಮಾಡಿತ್ತು. ಮೊದಲನೇ ಹಂತ, ಜೈಷ್ ಎ ಮೊಹಮ್ಮದ್ ಸಂಘಟನೆ ಅನ್ಸ್ ಫಜ್ವತ್ ಉಲ್ ಹಿಂದ್ ಉಗ್ರರ ಜೊತೆ ಸಂಪರ್ಕ ಮಾಡಿದ್ರು. 2ನೇ ಹಂತದಲ್ಲಿ ಐಇಡಿ ತಯಾರಿ, ಮದ್ದುಗುಂಡುಗಳನ್ನ ಸಂಗ್ರಹಿಸಿದ್ರು. ಹರಿಯಾಣದ ಗುರುಗ್ರಾಮ ನೂಹ್ನಲ್ಲಿ ಬಾಂಬ್ ತಯಾರಿಸಿದ್ರು. 3ನೇ ಹಂತದಲ್ಲಿ ಉಗ್ರರು 4 ತಂಡಗಳಿಗೆ ಬಾಂಬ್ ಹಸ್ತಾಂತರಿಸೋದಾಗಿತ್ತು. 4ನೇ ಹಂತದಲ್ಲಿ ಕಾರುಗಳಲ್ಲಿ ಟಾರ್ಗೆಟ್ ಸ್ಥಳಗಳಿಗೆ ಬಾಂಬ್ ಸಾಗಿಸೋದಾಗಿತ್ತು. 5ನೇ ಹಂತದಲ್ಲಿ ದೆಹಲಿಯ 6ರಿಂದ 7 ಸ್ಥಳಗಳಲ್ಲಿ ಸ್ಫೋಟಿಸೋದು ಉಗ್ರರ ಸ್ಕೆಚ್ ಆಗಿತ್ತು. ಇದರಲ್ಲಿ 4 ಹಂತ ಸಕ್ಸಸ್ ಆಗಿತ್ತು. 5ನೇ ಹಂತಕ್ಕೆ ತಲುಪುವಷ್ಟರಲ್ಲಿ ದೆಹಲಿ ಕಾರು ಸ್ಫೋಟದಿಂದ ಟೆರರ್ ಡಾಕ್ಟರ್ಗಳ ಪ್ಲಾನ್ ಫ್ಲಾಪ್ ಆಗಿದೆ. ವಿಷಯ ಅಂದ್ರೆ, ಕಳೆದ ಆಗಸ್ಟ್ನಲ್ಲೇ ದಾಳಿ ನಡೆಸಲು ಕ್ರಿಮಿಗಳು ಪ್ಲಾನ್ ಮಾಡಿದ್ರು. ಆದ್ರೆ ಬಾಂಬ್ ತಯಾರಿಕೆ ವಿಳಂಬವಾದ್ರಿಂದ ದಿನಾಂಕ ಬದಲಿಸಿದ್ರು. ಡಿಸೆಂಬರ್ 6ಕ್ಕೆ ಅಂದ್ರೆ ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ದ ದಿನವೇ ನರಮೇಧ ನಡೆಸಲು ಸ್ಕೆಚ್ ಹಾಕಿದ್ರು. ಇದರ ಜೊತೆಗೆ ನವೆಂಬರ್ 12ರಂದು ದಾಳಿಗೆ ಪ್ಲಾನ್ ಮಾಡಿದ್ರು ಅನ್ನೋದು ಕೂಡ ಬಯಲಾಗಿದೆ.
ದೆಹಲಿ ಜೊತೆಗೆ 4 ಪ್ರಮುಖ ನಗರಗಳೇ ಟಾರ್ಗೆಟ್. 4 ಕಾರು, 8 ಕ್ರಿಮಿಗಳು, 2 ಸದಸ್ಯರ 4 ಗ್ರೂಪ್. ದೆಹಲಿ ಮಾತ್ರವಲ್ಲ, ದೆಹಲಿ ಜೊತೆಗೆ ಅಯೋಧ್ಯೆ, ಪ್ರಯಾಗ್ರಾಜ್, ವಾರಾಣಸಿ ಟಾರ್ಗೆಟ್ ಮಾಡಿದ್ರು. ಇದಕ್ಕಾಗಿ 8 ಕ್ರಿಮಿಗಳು 2 ಸದಸ್ಯರಂತೆ 4 ಗ್ರೂಪ್ ಮಾಡಿಕೊಂಡಿದ್ರು. ಪ್ರತಿ ತಂಡವು 2 IED ಸಾಗಿಸಿ ಸ್ಫೋಟಿಸಲು ಗುರಿ ನೀಡಲಾಗಿತ್ತು. ಸೆಕೆಂಡ್ ಹ್ಯಾಂಡ್ ಕಾರುಗಳಲ್ಲಿ ಬಾಂಬ್ ಸಾಗಿಸಿ ಕಾರುಗಳಲ್ಲೇ ಸ್ಫೋಟಿಸೋಕೆ ಪ್ಲಾನ್ ಮಾಡಿಕೊಂಡಿದ್ರು ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ. ಬಿಲ್ಡಿಂಗ್ ನಂಬರ್ 17, ರೂಮ್ 13ರಲ್ಲಿ ಸಂಚು. ಜ್ಞಾನ ದೇಗುಲ ಯೂನಿವರ್ಸಿಟಿಯೇ ಪಾಪಿಗಳಿಗೆ ಅಡ್ಡೆ. ಇವರೆಲ್ಲ ಅಲ್ ಫಲಾಹ್ ವಿವಿಯಲ್ಲಿ ಕರ್ತವ್ಯಕ್ಕಿದ್ದವರು. ದುರಂತ ಅಂದ್ರೆ ತಾವು ಪಾಠ ಕಲಿತಿದ್ದ ಜಾಗವನ್ನೇ ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸಲು ಅಡ್ಡೆಯಾಗಿ ಮಾಡಿಕೊಂಡಿದ್ರು. ಅಲ್ ಫಲಾಹ್ ವಿವಿಯ ಬಿಲ್ಡಿಂಗ್ ನಂಬರ್ 17ರಲ್ಲಿರೋ ರೂಮ್ ನಂಬರ್ 13ರಲ್ಲಿ ಸಭೆ ಸೇರಿದ್ರಂತೆ. ವಿವಿಯಲ್ಲೇ ಕುಳಿತು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು ಎನ್ನಲಾಗಿದೆ. ಇದಕ್ಕಾಗಿ ಈ ಗ್ಯಾಂಗ್ ಮಾಡಿದ್ದು ಅಲ್ ಫಲಾಹ್ ವಿವಿಯಿಂದಲೇ ಕೆಮಿಕಲ್ ಕಳ್ಳತನ. ಅಲ್ ಫಲಾಹ್ ವಿವಿಯ ಲ್ಯಾಬ್ನಿಂದಲೇ ಬಾಂಬ್ ತಯಾರಿಕೆಗೆ ಕೆಮಿಕಲ್ ಕಳವು ಮಾಡಿದ್ರು ಎನ್ನಲಾಗಿದೆ. ಮುಜಾಮಿಲ್ ರೂಮ್ನಿಂದ 5 ಮೀಟರ್ ದೂರದಲ್ಲಿ ಕೆಮಿಕಲ್ ಲ್ಯಾಬ್ ಇತ್ತು. ವಿವಿಯಲ್ಲಿ ಅಧ್ಯಾಪಕನಾಗಿದ್ದ ಉಗ್ರ ಉಮರ್ ಶಾಹೀನ್ ಕೆಮಿಕಲ್ ಕಳವಿಗೆ ಸಹಾಯ ಮಾಡಿದ್ರು ಎನ್ನಲಾಗಿದೆ. ಈ ಕೆಮಿಕಲ್ಗಳನ್ನ ಫರೀದಾಬಾದ್, ದುಜ್, ತಗಾ ಗ್ರಾಮದಲ್ಲಿ ಕೆಮಿಕಲ್ ಅನ್ನ ರಹಸ್ಯವಾಗಿ ಸಂಗ್ರಹಿಸಿದ್ರಂತೆ. ಕದ್ದ ಕೆಮಿಕಲ್ ಬಳಸಿ ಬಾಂಬ್ ತಯಾರಿಸುತ್ತಿದ್ರು ಎನ್ನಲಾಗಿದೆ. ಮೇವಾತ್ನಲ್ಲಿ ಅಮೋನಿಯಂ, ನೂಹ್ನಲ್ಲಿ ರಾಸಾಯನಿಕ ಖರೀದಿ. ಜೊತೆಗೆ 20 ಕ್ವಿಂಟಾಲ್ ಅಂದ್ರೆ 2,000 ಕೆಜಿ ರಾಸಾಯನಿಕವನ್ನ ಖರೀದಿಸಿದ್ರಂತೆ. ಹರಿಯಾಣದ ನೂಹ್ನಲ್ಲಿರೋ ಅಂಗಡಿಯಲ್ಲಿ ಖರೀದಿ ಮಾಡಿರೋದು ಪತ್ತೆಯಾಗಿದ್ದು NIA ಅಧಿಕಾರಿಗಳು ಅಂಗಡಿ ಮಾಲೀಕನನ್ನ ವಿಚಾರಣೆ ನಡೆಸಿದ್ದಾರೆ. कितने बजे आई थी एजेंसी? यहाँ तकरीबन इसी टाइम आए थे वो और मुझसे पूछ रहे थे कि आपके पास NPK है और DAP है. उन्होंने हमारा स्टॉक रजिस्टर भी चेक किया तो मेरे पास तो NPK मैं बेचता ही नहीं है, मेरे पास DAP था. तो उन्होंने कुछ दुकानें का नाम और भी पूछा था, जो एड्रेस के आधार पर मैंने उनको सबको बताया कि इधर इधर वो दुकान है. कितने लोग थे? करीबन 8 लोग थे वो. ಇನ್ನು ವಿಧ್ವಂಸಕ ಕೃತ್ಯಕ್ಕೆ ಹರಿಯಾಣದ ಮೇವಾತ್ನಲ್ಲಿ ಅಮೋನಿಯಂ ನೈಟ್ರೇಟ್ ಖರೀದಿಸಿದ್ರಂತೆ. ಈ ಮೂಲವನ್ನ NIA ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಹೀಗೆ ಡಾಕ್ಟರ್ಗಳು ಕೃತ್ಯದಲ್ಲಿ ಭಾಗಿಯಾಗಿರೋದನ್ನ ಸಾಬೀತು ಮಾಡಲು NIA ಮಹತ್ವದ ಸಾಕ್ಷ್ಯಗಳನ್ನ ಕಲೆ ಹಾಕ್ತಿದೆ. ಮತ್ತೊಂದು ಕಡೆ ಈ ದುಷ್ಟಕೂಟ ಹೇಗೆ ಪ್ಲಾನ್ ಮಾಡಿತ್ತು ಅನ್ನೋದನ್ನು ಬಗೆಯುತ್ತಿದೆ. ಬ್ಯೂರೋ ರಿಪೋರ್ಟ್, TV9.